ಇನ್ನು ಕ್ಷಣ ಕ್ಷಣಕ್ಕೂ ಕೂಡ ಬಿಡದಿ ಟೌನ್ಶಿಪ್ನ ಕಿಚ್ಚು ಹೆಚ್ಚಾಗ್ತಾ ಇದೆ. ಟೌನ್ಶಿಪ್ ಯೋಜನೆ ಪರ ರೈತರಿಂದಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಬಿಡದಿಯ ಮಂಡಲಹಳ್ಳಿಯಲ್ಲಿ ಯೋಜನೆ ಪರವಾಗಿ ನಿಂತಿದ್ದಾರೆ ರೈತರು. ನಮಗೆ ಯೋಜನೆ ಬೇಕು, ನಮ್ಮ ಭೂಮಿಯ ಸರ್ವೆಯನ್ನ ಮಾಡಿ, ಬೇಗ ಸರ್ವೆ ಮಾಡಿ, ಶೀಘ್ರ ಪರಿಹಾರ ಕೊಡಿ ಅಂತ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಕೆಲವರು ಪ್ರಚಾರಕ್ಕಾಗಿ ಈ ಯೋಜನೆಯನ್ನ ವಿರೋಧಿಸ್ತಾ ಇದ್ದಾರೆ. ಪೊಲೀಸ್ ಭದ್ರತೆಯಲ್ಲಿ ಸರ್ವೆ ಮುಂದುವರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಯಾರು ಯೋಜನೆವಾಗಿ ಪರವಾಗಿದ್ದಾರೆ ಅವರೆಲ್ಲ ಇವತ್ತು ಪ್ರತಿಭಟನೆಯನ್ನ ಅವರು ಕೂಡ ಮಾಡಿದ್ದಾರೆ. ನಮ್ದೇನಾಗಿದೆ, ನಮಗೆ ಸಮಸ್ಯೆಗಳಿದ್ದಾವೆ. ಒಂದು, ಈಗ ಯಾರು ಬೇಡ ಅಂತಾರೋ ಅವ್ರಿಗೆ ಸಮಸ್ಯೆ ಇಲ್ಲ ಅಂದರೆ ಬಿಟ್ಬಿಡ್ಲಿ. ಈಗ ನಾವು ನಮ್ಮ ಮನಸ್ಸು ಇಚ್ಛೆ ಹೆಂಗಿದೆ ನಾವು ಬಂದಿದ್ದೀವಿ, ಯಾರ್ದು ಒತ್ತಾಯಕ್ಕೆ ಬಂದಿಲ್ಲ. ನಮ್ಮ ಜಮೀನು ನಾವು ಕೊಡೋಕ್ಕೆ ಅವ್ರ ಅಪ್ಪನ ಆವಣೆ ಬೇಕಾಗಿಲ್ಲ. ನಮ್ಮದನ್ನು ನಮ್ಗೆ ಬಿಡಿ, ನಾವು ಹೇಳ್ಕೊಳಕ್ಕೆ ನಾವು ಪರ್ಮಿಷನ್ ನಾವು ಕೇಳಿದ್ದೀವಿ, ಬನ್ನಿ ನಮ್ದನ್ನು ಸರ್ವೆ ಮಾಡಿ ಅಂತ. ಅವ್ರು ಬಂದಿದ್ದಾರೆ. ಈಗ ನಮ್ಮದಕ್ಕೆ ಬಂದಾಗ ತೊಂದರೆ ಕೊಡ್ತಾ ಇರೋದು. ಈಗ ಅವ್ರ ಹತ್ರ ಅಷ್ಟೊಂದಿದ್ರೆ ಕೊಟ್ಟಿರಲಿ, ಬೇಕಾದ್ರೆ ನಾವು ಇನ್ನೊಂದು 10 ವರ್ಷ ಹೋಗ್ತಾರ ಇಟ್ಕೊಳ್ಳಿ ಅವರೇ, ಆಮೇಲೆ ನಮ್ಗೆ ಜಮೀನು ಕೊಡಲಿ. ಅಷ್ಟು ಇಲ್ಲ ಯೋಗ್ಯತೆ ಅಂದರೆ ನಮ್ದು ನಮ್ಮ ಬಿಡಿ.